Hello children, welcome back to Sanvi Naveen channel. So today I am doing Madhura Kannada grade 4 children. Okay, I have done already part 1 about this Muddina Mola, the poem Padya Muddina Mola. Part 1 I have done reading and explanation part. So in this I'll do this one will be the part 2 textbook exercise or classwork exercise. Okay, so let's start children. Grade 4 children, Madhura Kannada textbook page number 59. Okay, ಪದಗಳ ಅರ್ಥ ಚೆಲುವು ಅಂದ ಬ್ಯೂಟಿ, ಒಲವು ಪ್ರೀತಿ ಲವ್, ಕೊಡ ಗಡಿಗೆ ಪಾಟ್, ಸ್ನಾನ ಜಳಕ ಬಾತಿಂಗ್, ರಸ ದ್ರವ ಲಿಕ್ವಿಡ್, ಮಿಠಾಯಿ ಸಿಹಿ ತಿನಿಸು ಸ್ವೀಟ್, ಮೋಹ ಪ್ರೀತಿ ಅಫೆಕ್ಷನ್, ಸ್ನೇಹ ಗೆಳೆತನ ಫ್ರೆಂಡ್ಶಿಪ್, ಎಳೆಯ ಚಿಕ್ಕವನು ಯಂಗ್, ಪಂಜರ ಬಿದಿರಿನ ಬುಟ್ಟಿ ಕೇಜ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದಿಸ್. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಮೊಲವನ್ನು ನೋಡಿದಾಗ ಏನು ಮಾಡುತ್ತದೆ? ಮೊಲವನ್ನು ನೋಡಿದಾಗ ಒಲವು ಮೂಡುತ್ತದೆ. ಮೂಡುತ್ತದೆ. ಮೊಲವನ್ನು ನೋಡಿದಾಗ ಏನು ಮೂಡುತ್ತದೆ? ವೆನ್ ವಿಲ್ ಸಿ ದ ರ್ಯಾಬಿಟ್, ವಾಟ್ ವಿಲ್ ಫೀಲ್? ವೆನ್ ವಿಲ್ ಸಿ ದ ರ್ಯಾಬಿಟ್, ಲವ್. ವಿ ವಿಲ್ ಫೀಲ್ ಲವ್. ವಿ ಹ್ಯಾವ್ ಟು ಟೇಕ್ ಹಿಮ್, ವಿ ಹ್ಯಾವ್ ಟು ಪ್ಯಾಂಪರ್ ಹಿಮ್, ಲೈಕ್ ದ್ಯಾಟ್ ಇಟ್ ಇಸ್. Second question, ಮೊಲ ಯಾವುದರಲ್ಲಿ ಸ್ನಾನ ಮಾಡಿದೆ? See children, where answer is there you have to add this keyword answer here. ಮೊಲವನ್ನು ನೋಡಿದಾಗ ಒಲವು ಮೂಡುತ್ತದೆ, like that you have to write. You should not write only ಒಲವು, please. Okay, ಮೊಲ ಯಾವುದರಲ್ಲಿ ಸ್ನಾನ ಮಾಡಿದೆ? So in what rabbit took a bath. Okay, ಮೊಲ ಹಾಲಿನ ಕೊಳದಲ್ಲಿ ಸ್ನಾನ ಮಾಡಿದೆ. So ಮೊಲ is in very white in color, no? So that's why the poet is telling. So ಮೊಲ the rabbit had take a bath in milk pot. Okay, third question, ಚಂದ್ರನ ಬೆಳಕನ್ನು ಯಾವುದು ಕುಡಿಯುತ್ತದೆ? ಚಂದ್ರನ ಬೆಳಕನ್ನು ಮೊಲವು ಕುಡಿಯುತ್ತದೆ. ಚಂದ್ರ means moonlight. Who will drink? The rabbit will drink moonlight. Why? Because it's very white in color, that's why. Okay, ಮೊಲದ ಬಾಯಿಯು ಹೇಗಿದೆ? How the rabbit mouth is. ಮೊಲದ ಬಾಯಿಯು ಜೇನಿನ ರಸದಂತಿದೆ. It's very sweet. Okay, it's like honey. It's like honey. Next, ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಆನ್ಸರ್ ಇನ್ ಒನ್ ಸೆಂಟೆನ್ಸ್. ಮೊಲವು ಹೇಗೆ ಓಡುತ್ತದೆ? ಹೌ ದ ರ್ಯಾಬಿಟ್ ವಿಲ್ ರನ್. ಮೊಲವು ಪಟಪಟನೆ ಓಡುತ್ತದೆ. ಮೊಲವು ಪಟಪಟನೆ ಓಡುತ್ತದೆ. ಲಾಡುವನ್ನು ಯಾರಿಗೆ ಕೊಡುವರು? ಟು ಹೂಮ್ ದೇ ವಿಲ್ ಗಿವ್ ಲಡ್ಡು. ಲಾಡುವನ್ನು ಮೊಲಕ್ಕೆ ಕೊಡುವರು. ವೇರ್ ಐ ಅಂಡರ್ಲೈನ್, ದೇರ್ ಯು ಹ್ಯಾವ್ ಟು ಆಡ್ ದ ವರ್ಡ್ ಆನ್ಸರ್ ಆ್ಯಂಡ್ ಯು ಹ್ಯಾವ್ ಟು ರೈಟ್ ಅ ಪ್ರಾಪರ್ ಸೆಂಟೆನ್ಸ್. ಡೋಂಟ್ ರೈಟ್ ಓನ್ಲಿ ದ ವರ್ಡ್. ಓಕೆ, ಹೊನ್ನಿನ ಪಂಜರ ಯಾರಿಗೆ ಕೊಡುತ್ತಾರೆ? ಟು ಹೂಮ್ ದೇ ವಿಲ್ ಗಿವ್ ದ ಕೇಜ್. ಹೊನ್ನಿನ ಪಂಜರ ಮೊಲಕ್ಕೆ ಕೊಡುತ್ತಾರೆ. ಓಕೆ, ನೆಕ್ಸ್ಟ್, ಈ ಪದಗಳಿಗೆ ಅರ್ಥ ಬರೀರಿ. ಆನ್ಸರ್ ದ ಫಾಲೋಯಿಂಗ್ ಇನ್ 3 sentences. ಇಟ್ ಮೀನ್ಸ್ ಈ ಪದಗಳಿಗೆ ಅರ್ಥ ಬರೀರಿ ಮೀನ್ಸ್ ನಾಟ್ ದಿಸ್ ಒನ್ ಚಿಲ್ಡ್ರನ್. ಯು ಹ್ಯಾವ್ ಟು ರೈಟ್ ದ ಮೀನಿಂಗ್ಸ್. ಅರ್ಥ ಮೀನ್ಸ್ ಮೀನಿಂಗ್ಸ್. ಓಕೆ, ಚೆಲುವು ಅಂದ ಬ್ಯೂಟಿ, ಕೊಡ ಗಡಿಗೆ ಪಾಟ್, ಸ್ನೇಹ ಗೆಳೆಯ ಫ್ರೆಂಡ್, ಒಲವು ಪ್ರೀತಿ ಲವ್, ಮಿಠಾಯಿ ಸಿಹಿ ತಿನಿಸು ಸ್ವೀಟ್, ಮೋಹ ಪ್ರೀತಿ ಅಫೆಕ್ಷನ್ ಲವ್. Next, here they have given to complete 2 paragraphs. This one in your school, in school also they can ask written or orally. Okay, orally they can ask full poem children. Writing they can give only these 2. It's again depend on your school. Okay, ಈ ಪದ್ಯ ಭಾಗಗಳನ್ನು ಪೂರ್ಣಗೊಳಿಸಿ ಬರೆಯಿರಿ. ಫಿಲ್ ಇನ್ ದ ಬ್ಲಾಂಕ್ಸ್ ಅಂಡ್ ಕಂಪ್ಲೀಟ್ ದ ಪೋಯಮ್. ಹಾಲಿನ ಕೊಡದಲ್ಲಿ ಸ್ನಾನವ ಮಾಡಿ ಬರುವೆಯ ಹೇಳು ಬೆನ್ನೆ ಏಳಾಡಿ. ಓಕೆ, ಐ ಜಸ್ಟ್ ಕಾಪಿಡ್ ಫ್ರಮ್ ಹಿಯರ್. ಸೊ this stanza they have given writing, and this one, these 2 stanza they have given for writing. Okay, so that one only I just copied here. ಪುಟ ಪುಟನೆ ಓಡುವೆಯಲ್ಲ, ಏನಿತು ಮೋಹದಲ್ಲಿ ನೋಡುವೆಯಲ್ಲ. ಓಕೆ, ನೆಕ್ಸ್ಟ್, ಈ ಪದಗಳನ್ನು ನಿಮ್ಮ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. ರೈಟ್ ಓನ್ ಸೆಂಟೆನ್ಸಸ್ ಯೂಸಿಂಗ್ ದ ವರ್ಡ್ಸ್ ಗಿವನ್ ಬಿಲೋ. ಸೊ ಫಸ್ಟ್ ವರ್ಡ್ ಇಸ್ ಚೆಲುವು, ಸೆಕೆಂಡ್ ವರ್ಡ್ ಇಸ್ ಕೊಡ, ಥರ್ಡ್ ವರ್ಡ್ ಇಸ್ ಹೂವು, ಮೋಹ ಗೆಳೆಯ. ಚೆಲುವು ಮೀನ್ಸ್ ಬ್ಯೂಟಿ, ಕೊಡ ಮೀನ್ಸ್ ಪಾಟ್, ಹೂ means flower, moha means affection, ಗೆಳೆಯ means friend. So the first one is this one, chalu. This one is first one children, this is second one, this is third one, and this is fourth one, and this is fifth one. Okay, so 5 sentences now, 5 words, 5 sentences. ಹಳ್ಳಿಯ ಚೆಲುವು ಚೆನ್ನಾಗಿದೆ. The beauty of a village, it's very good. ಹಳ್ಳಿ means village. Okay, ಚೆನ್ನಾಗಿದೆ means very good. ನಾನು ಕೊಡದಲ್ಲಿ ನೀರು ತರುತ್ತೇನೆ. I will bring water in pot. Koda means pot.
I'll bring water in pot. Third one, hoo means flower. Gulabi ಒಂದು ಸುಂದರ ಹೂವು. Gulabi means rose. Rose is a beautiful flower. Okay, rose is a beautiful flower. ಮೋಹ, affection. ದುಡ್ಡಿನ ಮೋಹ ಒಳ್ಳೆಯದಲ್ಲ. Okay, it's not good for a money. Affection is not good. Affection means like a greediness here. Okay, that is not good. Next one, ಗೆಳೆಯ. ಅವನು ನನ್ನ ಒಳ್ಳೆಯ ಗೆಳೆಯ. ಅವನು means he is my good friend. He is my good friend. If you want to say for a girl, ಅವಳು ನನ್ನ ಒಳ್ಳೆಯ ಗೆಳತಿ will come. For girl, ಗೆಳತಿ will come. For girlfriend, ಗೆಳತಿ. For ಗೆಳೆಯ, for boyfriend, ಗೆಳೆಯ. Okay. Next what we have, ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಬರೆಯಿರಿ. Separate the word that doesn't belong to the group. Okay, odd one out. ಮೊಲ, ಆಮೆ, ನರಿ, ಗಿಳಿ. So answer is ಗಿಳಿ. Because mola means rabbit, ame means tortoise, nari means fox. These all are the land animals. Gili is a sky animal. Okay, gili is a bird. And these all are the three are land animals. Gili means bird. Second one, halu, benne, anna, mosaru. Halu means milk, benne means butter, mosaru means curd. Anna means rice. Okay, the cooked rice. That's why anna is a odd one out. Because these three are from milk. Okay, anna is rice. Next, third one, kudi, chaha, tinnu, unnu. Kudi means drink, tinnu means eat, unnu means eat. Okay, chaha means a tea. Which one will drink in the morning? No, that one. So that's why I have written here, odd one out. Nodu, kai, kalu, tolu. Kai means hand, kalu means leg, tolu means shoulder, arm. Okay, nodu means see. That's why this one will be a odd one out. Anna means rice. Okay, gili means bird, parrot. Okay, yale, hoo, hannu, jenu. Yale means leaf, hoo means flower, hannu means fruit. So these all like a parts of a plants you can say. Jenu means honey. Okay, that's why this is a odd one out. Okay children, you can just take a screenshot and you can complete your textbook also or classwork also if it is pending. ಮಾದರಿಯಂತೆ ಈ ಪದ್ಯದಲ್ಲಿ ಬರುವ ಪ್ರಾಸ ಪದಗಳನ್ನು ಆಯ್ಕೆ ಮಾಡಿ ಬರೆಯಿರಿ. ಪ್ರಾಸ ಪದ means children rhyming words. ठीक है. ಮಾದರಿ, ಚಲುವು, ಒಲವು. ಚಲುವು, ಒಲವು. ಚಲುವು means what? ಚಲುವು means beauty. ಒಲವು means what? ಒಲವು means love. ಮಾಡಿ, ಬೆಣ್ಣೆಯೊಳಾಡಿ. There is no same meaning, children. This is a rhyming words. Rhyming words means totally different meanings will be there. Okay, but it should be rhyme. That's it. ಮಾಡಿ, ಬೆಣ್ಣೆಯೊಳಾಡಿ, है ना, ಡಿ. ಬಾಯಿ, ಮಿಠಾಯಿ. ಗೆಳೆಯ, ಎಳೆಯ. ಆಡು, ಲಾಡು. ಕೊಡುವೆ, ನೀಡುವೆ. ತಿನ್ನುವೆ, ಕೊಡುವೆ. Okay, so this is all about ಮುದ್ದಿನ ಮೊಲ children. Okay, that's it children. Bye bye, take care.